ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಚಳಿಗಾಲ ಶುರುವಾಗೇ ಹೋಯಿತು. ಬೇರೆಯವರು ಓಕೆ, ಆದರೆ ಗರ್ಭಿಣಿ ಮಹಿಳೆಯರು ಚಳಿಗಾಲದಲ್ಲಿ ಏನು ತಿನ್ನಬೇಕು ಈ ವಿಚಾರವನ್ನು ತಪ್ಪದೇ ಗರ್ಭಿಣಿ ಸ್ತ್ರೀಯರು ತಿಳ್ಕೋಬೇಕು. ಗರ್ಭಿಣಿ ಮಹಿಳೆಯರೆಂದರೆ ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯ ಮುಖ್ಯ ಆಗುತ್ತೆ. ಚಳಿಗಾಲದಲ್ಲಿ ಗರ್ಭಿಣಿ ಮಹಿಳೆಯರ ಆಹಾರ ಪದ್ಧತಿ ಹೇಗಿರಬೇಕು? ಪೌಷ್ಟಿಕಾಂಶವನ್ನು ಹೆಚ್ಚಾಗಿ ಹೊಂದಿರುವ ಆಹಾರ ಪದಾರ್ಥಗಳನ್ನು ನಾವೆಲ್ಲರೂ ಸೇವನೆ ಮಾಡಲು ಇಚ್ಛೆ ಪಡ್ತೀವಿ. ನಮ್ಮ ಜೊತೆ ಗರ್ಭಿಣಿ ಮಹಿಳೆಯರು ಕೂಡ ತಮ್ಮ ಆಹಾರದ ಪದ್ಧತಿಯಲ್ಲಿ ವಿಶೇಷವಾದ ಗಮನವನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೆಲವೊಂದು ಪೌಷ್ಟಿಕ ಸತ್ವಗಳು ಆಹಾರ ಪದ್ಧತಿಯಲ್ಲಿ ಮಿಸ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಎಲ್ಲ ಬಗೆಯ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಹೀಗೆ ಪ್ರತಿಯೊಂದು ಸಹ ಸಮತೋಲನವಾದ ರೀತಿಯಲ್ಲಿ ಇದ್ದರೆ ತಾಯಿ ಮಗುವಿಗೆ ತುಂಬನೇ ಉತ್ತಮ. ಇನ್ನು ಚಳಿಗಾಲದಲ್ಲಿ ಪಾಲಿಸಬೇಕಾದ ಆಹಾರ ಪದ್ಧತಿ ಹೀಗಿರಬೇಕು. ಚಳಿಗಾಲದಲ್ಲಿ ವಿಶೇಷವಾಗಿ ಯಾವುದೇ ಬಗೆಯ ಸೋಂಕುಗಳು ಅಂದರೆ ಇನ್ಫೆಕ್ಷನ್ಸ್ ತಾಗದಂತೆ ಉತ್ತಮವಾದ ಆರೋಗ್ಯ ನಿರ್ವಹಣೆ ಅನುಕೂಲವಾಗುತ್ತೆ. ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿರುವ ಸಂದರ್ಭದಲ್ಲಿ ಚಳಿಗಾಲ ಎದುರಾದರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಮೊದಲಿನಂತೆ ಕಾಯ್ದುಕೊಳ್ಬೇಕಾಗತ್ತೆ. ಇದಕ್ಕಾಗಿ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೋಬೇಕು. ಗರ್ಭಿಣಿ ಮಹಿಳೆಯರು ತಮ್ಮ ಪ್ರತಿದಿನದ ದೈಹಿಕ ಕಾರ್ಯ ಚಟುವಟಿಕೆ ಅನುಗುಣವಾಗಿ ಆಹಾರ ಪದ್ಧತಿಯನ್ನು ಹೊಂದಿರಬೇಕು. ಅವರು ಎಷ್ಟು ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ, ಹೇಗಿರ್ತಾರೆ, ಅದಕ್ಕೆ ಅನುಗುಣವಾಗಿ ಆಹಾರವನ್ನು ಸಹ ಸೇವನೆ ಮಾಡಬೇಕು. ತಾವು ಸೇವನೆ ಮಾಡುವ ಕ್ಯಾಲೋರಿಗಳ ಪ್ರಮಾಣ, ಪೌಷ್ಟಿಕಾಂಶಗಳ ಪ್ರಮಾಣ ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಗರ್ಭಾವಸ್ಥೆಯ ಸಮಯ ದಿನ ಕಳೀತಾ ಇದ್ದಂತೆ ಪ್ರತಿದಿನ ಕ್ಯಾಲೋರಿಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಲು ಮುಂದಾಗಬೇಕು. ಮೊದಲನೇದು ಹಣ್ಣು ಮತ್ತು ತರಕಾರಿಗಳು. ಹೆಚ್ಚಿನ ಪ್ರಮಾಣದ ಹಣ್ಣು ಮತ್ತು ತರಕಾರಿಗಳನ್ನು ಸೇವನೆ ಮಾಡುವ ಜೊತೆಗೆ ದೇಹಕ್ಕೆ ಉತ್ತಮ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಸಹ ಹೊಂದಬೇಕು. ಇವುಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲು ನೆರವಾಗುತ್ತೆ. ಜೊತೆಗೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಕಿತ್ತಳೆ ಹಣ್ಣು, ಮೂಸಂಬಿ, ಕಲ್ಲಂಗಡಿ ಹಣ್ಣು, ನೆಲ್ಲಿಕಾಯಿ, ಬಾಳೆಹಣ್ಣು ಇವುಗಳನ್ನು ಸೇವನೆ ಮಾಡಿ ಆರೋಗ್ಯ ವೃದ್ಧಿಯನ್ನು ಮಾಡ್ಕೋಬೇಕು. ಇದರ ಜೊತೆಗೆ ಹಸಿರು ತರಕಾರಿಗಳು, ಹಸಿರು ಎಲೆ ತರಕಾರಿಗಳು, ಸಿಹಿ ಆಲೂಗಡ್ಡೆ ಅಥವಾ ಸಿಹಿ ಗೆಣಸು, ಕೆಂಪು ಬಣ್ಣದ ದಪ್ಪಮೆಣಸಿನಕಾಯಿ ಇವುಗಳನ್ನು ಸಹ ತಪ್ಪದೆ ಸೇವನೆ ಮಾಡಬೇಕು. ಮುಂದಿನದು ಎಳನೀರು, ಹಣ್ಣಿನ ರಸ, ನಿಂಬೆಹಣ್ಣಿನ ಪಾನಕ. ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನಿನ ಉತ್ಪತ್ತಿಗಾಗಿ ಅಯೋಡಿನ್ ಅಂಶದ ಸೇವನೆ ತುಂಬ ಅಗತ್ಯ ಆಗಿರುತ್ತೆ. ದೇಹದಲ್ಲಿ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಇದು ತುಂಬನೇ ಸಹಕಾರಿ ಕೂಡ. ಮಗುವಿನ ಮಾನಸಿಕ ಅಭಿವೃದ್ಧಿಯಲ್ಲಿ ಮತ್ತು ಗರ್ಭಿಣಿ ಮಹಿಳೆಯ ಮಾನಸಿಕ ಸ್ಥಿತಿಮಿತಿಯನ್ನು ಕಾಯ್ದುಕೊಳ್ಳುವಲ್ಲಿ ಅಯೋಡಿನ್ ಅಂಶ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸಮುದ್ರಾಹಾರಗಳು, ಕೋಳಿ, ಮೊಟ್ಟೆ ಇತ್ಯಾದಿಗಳಲ್ಲಿ ಸಿಗುವಂತಹ ಇಂತಹ ಆರೋಗ್ಯಕರವಾದ ಅಂಶಗಳನ್ನು ಉಪಯೋಗಿಸ್ಕೊಳ್ಬೇಕು. ಮುಖ್ಯವಾಗಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಅಥವಾ ದ್ರವ ಅಂಶವನ್ನು ಸೇರಿಸಲು ಯಾವುದೇ ಕಾರಣಕ್ಕೂ ಹಿಂದೆಟ್ಟು ಹಾಕಬಾರ್ದು. ಆರ್ಟಿಫಿಷಿಯಲ್ ಜ್ಯೂಸಸ್ ಅಥವಾ ಬಾಟಲಲ್ಲಿ ಬರುವ ಜ್ಯೂಸಸನ್ನು ಅವಾಯ್ಡ್ ಮಾಡಬೇಕು. ನ್ಯಾಚುರಲ್ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಎಳನೀರು ಆಗಿರ್ಬೋದು ಇವುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಮುಂದಿನದು ಕಬ್ಬಿಣದ ಅಂಶ ಹೆಚ್ಚಿರುವ ಆಹಾರಗಳು. ಐರನ್ ರಿಚ್ ಫುಡ್ಡನ್ನು ತಪ್ಪದೇ ಸೇವನೆ ಮಾಡಬೇಕು. ಬೀನ್ಸ್, ಹಸಿರೆಲೆ ತರಕಾರಿಗಳು, ಧಾನ್ಯಗಳು, ಕಾಳುಗಳು ಇತ್ಯಾದಿಗಳನ್ನು ತಪ್ಪದೇ ಸೇವನೆ ಮಾಡಬೇಕು. ಇನ್ನು ಗರ್ಭಾವಸ್ಥೆಯಲ್ಲಿ ಮುಖ್ಯವಾಗಿ ಎದುರಾಗುವಂಥ ಸಮಸ್ಯೆ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಗರ್ಭಾವಸ್ಥೆಯಲ್ಲಿ ಎದುರಾಗುವ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು. ಇದರ ಜೊತೆಗೆ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಸೂರ್ಯಕಾಂತಿ ಬೀಜಗಳು, ಚಿಯಾ ಸೀಡ್ಸ್ ಇವುಗಳನ್ನು ಕೂಡ ಸೇವನೆ ಮಾಡಬಹುದು. ಚಳಿಗಾಲದಲ್ಲಿ ಆದಷ್ಟು ಉತ್ತಮ ಸಮತೋಲನ ಆಹಾರವನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಬೇಕು. ಜೊತೆಗೆ ಬೆಚ್ಚಗಿನ ಒಂದು ವಸ್ತ್ರಗಳನ್ನು ಅಂದರೆ ಕಾಟನ್ ಕ್ಲೋತ್ಸನ್ನು, ಊಲ್ ಕ್ಲೋತ್ಸನ್ನು ತಪ್ಪದೇ ನೀವು ವೇರ್ ಮಾಡಲೇಬೇಕು. ಮನೆಯಲ್ಲಿದ್ದರೂ ಅಷ್ಟೇ, ಹೊರಗಡೆ ಹೋದರೂ ಅಷ್ಟೇ, ಯಾವಾಗಲೂ ಬೆಚ್ಚಗೆ ಇರಬೇಕು. ಸಮತೋಲನವಾದ ಹೆಲ್ತಿ ಫುಡ್ಡನ್ನೇ ನೀವು ಪ್ರಿಫರ್ ಮಾಡಬೇಕು. ಆದಷ್ಟು ಹೊರಗಿನ ಫುಡ್ಡನ್ನು ಅವಾಯ್ಡ್ ಮಾಡಿದ್ರೆ ಮಗುಗೂ ತಾಯಿಗೂ ಇಬ್ಬರಿಗೂ ಒಳ್ಳೆಯದು. ನಿಮ್ಮ ಆರೋಗ್ಯವೇ ಮಗುವಿನ ಆರೋಗ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.